ಚರಂಡಿ ಒತ್ತುವರಿ ಅಧಿಕಾರಿಗಳು ಮತ್ತು ಸಾರ್ವಜನಿಕರ ವಿರುದ್ಧ ಶಾಸಕಿ ರೂಪಕಲಾ ಕೆಂಡ ಮಂಡಲ. ಬೇತಮಂಗಲ ಕ್ಯಾಸಂಬಳ್ಳಿ ರಸ್ತೆಯ ಹನುಮಂತನಗರದಲ್ಲಿ ಚರಂಡಿ ಒತ್ತುವರಿಯಿಂದಾಗಿ ಮಳೆ ನೀರು ಮನೆಗಳಿಗೆ ನುಗ್ಗಿರುವ ಪ್ರದೇಶಕ್ಕೆ ಶಾಸಕಿ ರೂಪಕಲಾ ಶಶಿಧರ್ ಅವರು ಭೇಟಿ ನೀಡಿ ಪರಿಶೀಲಿಸಿದರು. ಈ ವೇಳೆ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಸಾರ್ವಜನಿಕರ ಬೇಜವಾಬ್ದಾರಿತನದ ವಿರುದ್ಧ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಈ ಭಾಗದ ದಶಕಗಳ ಚರಂಡಿ ಹಾಗೂ ರಸ್ತೆ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಲು ಲೋಕೋಪಯೋಗಿ ಇಲಾಖೆಯ ಮೂಲಕ 4 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು ಶೀಘ್ರದಲ್ಲೇ ಒತ್ತುವರಿ ತೆರವುಗೊಳಿಸಿ ಕಾಮಗಾರಿ ಆರಂಭಿಸಲಾಗುವುದು ಎಂದು ತಿಳಿಸಿದರು. ಇನ್ನು 33 ಅಡಿ ವಿಸ್ತೀರ್ಣದ ರಸ್ತೆಯು ಅರ್ಧಕ್ಕಿಂತ ಹೆಚ್ಚು ಒತ್ತುವರಿಯಾಗಿದೆ. ಟಿಪ್ಪು ನಗರದಲ್ಲಿ ರಸ್ತೆ ಮತ್ತು ಚರಂಡಿ ಮೇಲೆಯೇ ಮೆಟ್ಟಿಲು ನಿರ್ಮಿಸಿರುವುದನ್ನು ಖಂಡಿಸಿದ ಶಾಸಕರು ಯಾವುದೇ ಒತ್ತಡಕ್ಕೆ ಮಣಿಯದೆ ಒತ್ತುವರಿ ತೆರವುಗೊಳಿಸುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಇನ್ನು ಚರಂಡಿಗೆ ತ್ಯಾಜ್ಯ ಎಸೆಯುವ ಅಂಗಡಿ ಮಾಲೀಕರು ಹಾಗೂ ಸಾರ್ವಜನಿಕರಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ನೋಟಿಸ್ ಜಾರಿಗೊಳಿಸಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಪಿಡಿಒ ವಸಂತ್ ಕುಮಾರ್ ಅವರಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಆಮು ಲಕ್ಷ್ಮೀನಾರಾಯಣ್, ಪಿಎಸ್ಐ ತ್ಯಾಗರಾಜ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಾಗರಾಜ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ವಿನು ಕಾರ್ತಿಕ್, ಮಾಜಿ ಸದಸ್ಯರಾದ ಏಜಾಜ್, ಸುರೇಂದ್ರಗೌಡ, ಶಂಕರ್, ಮುಖಂಡರಾದ ರಾಜಣ್ಣ, ವೇಣುಗೋಪಾಲ್, ರಮೇಶ್, ವಿಜಯೇಂದ್ರ, ಓಬಿಸಿ ಮುನಿಸ್ವಾಮಿ, ಕರವಸಲಿಗಾರ ರಾಮು ಸೇರಿದಂತೆ ಇತರೆ ಮುಖಂಡರು ಹಾಗೂ ಸಾರ್ವಜನಿಕರು ಇದ್ದರು. ಇದು ಟೀ ಕುಡಿಯೋ ಗ್ಲಾಸ್ ಇಲ್ಲ ಟ್ರೈನ್ ಅಲ್ಲಿ ನಾನು ಹಾಕೋದೇ ಇಲ್ಲ ಮಾಡಿಸ್ಬೇಕಪ್ಪ ಮಾಡಿಸ್ಬೇಕಿಲ್ಲ ಅಂಗಡಿಯವರು ಬುದ್ಧಿ ಹೇಳ್ಬೇಕಿಲ್ಲ ಬೈನಾಕಿ ಅಂತ ಹಾಕಲ್ಲ ಮೇಡಮ್ వచ్చి చెప్పేసి చేయలేని ಅವರು ಅದಾದ್ಮೇಲೆ ಅಂಗಡಿಯವ್ರು ಮೇಂಟೈನ್ ಮಾಡ್ಕೊಂತಾರೆ ಕೇಳಿ ನಾವೀಗ ಇಮಿಡಿಯೇಟ್ ಆಗಿ ಆಗ್ಬೇಕಲ್ಲ ಜನ ಅದನ್ನ ವ್ಯಾನ್ನ ಯುಟಿಲೈಸ್ ಮಾಡಲ್ಲ. ಹೋಟೆಲ್ ಇರಲಿ, ಟೀ ಅಂಗಡಿ ಇರಲಿ, ಕಾಫಿ ಅಂಗಡಿ ಇರಲಿ, ಜ್ಯೂಸ್ ಅಂಗಡಿಯವ್ರು ಇರಲಿ, ಯಾವ್ದು ಗಾಡಿ ಹೋಗುತ್ತೆ, ಸ್ವಚ್ಛತಾ ಗಾಡಿ ಹೋಗುತ್ತೆ, ಅದಕ್ಕೆ ಇವ್ರು ಕಸ ಹಾಕಲ್ಲ. ಅವ್ರು ಇಷ್ಟ ಬಂದಿರೋ ಜಾಗದಲ್ಲೇ ಹಾಕಲ್ಲ. ಮನೆ ಮುಂದೆ ಅಥವಾ ಅವರು ಅಂಗಡಿ ಮುಂದೆ ಡ್ರೈನ್ ಎಲ್ಲ ಕಸ ಹಾಕಿ ಮುಚ್ಚಾಕ್ತಾರೆ. ಇನ್ನೊಬ್ರು ರೋಡಿಗೆ ಬಂದು ಈ ಥರ ಮಾತಾಡ್ತಾರೆ. ಯಾವುದು ಸತ್ಯ ಅಂತ ನಾವು ನಂಬಕ್ಕಾಗಲ್ಲ. ಪಂಚಾಯತಿ ಗಾಡಿ ಇರೋದೇ ಕಸ ತೆಗಿಯೋದಕ್ಕೆ. ಯಾರು ಹಾಕಲ್ಲ ವೇಸ್ಟ್ ಇರುತ್ತೆ, ಎಲ್ಲರೂ ಎತ್ಕೊಂಡು ಬಂದು ಇಲ್ಲ ಹಾಕ್ತಾರೆ ಮೇಡಮ್. ಈ ಕಡೆ ಯಾರು ಹಾಕಲ್ಲ. ಈಗ ಡ್ರೈನ್ ಮಾಡ್ತೀರಾ, ಆಮೇಲೆ ಕರ್ಕೊಂಡ್ಬಂದು ಅಲ್ಲೇ ನಿಲ್ಲಿಸ್ತಾರೆ. ಪಂಚಾಯತಿ ಪಿಡಿಒ ಆದವರು ಅವ್ರನ್ನ ಕನ್ವಿನ್ಸ್ ಮಾಡ್ಲಿಲ್ಲ ಅಂದ್ರೆ ಕೆಲಸ ಮಾಡಿ ಏನ್ ಪ್ರಯೋಜನ? ಏನಕ್ಕೆ ಕೆಲಸ ಮಾಡ್ಬೇಕು ಅವಾಗ? ನೀವಿಲ್ಲಿ ಸದಸ್ಯರು, ನಿಮಗೆ ಕನ್ವಿನ್ಸ್ ಮಾಡಕ್ ಬರಲ್ಲ. ಒಬ್ಬ ಅಂಗಡಿಯವ್ರನ್ನ, ಜನಗಳನ್ನ ಗಂಟೆ 1 ಗಂಟೆಗೆ ಎತ್ಕೊಂಡು ಹಾಕ್ತಾರೆ ಮೇಡಮ್. ರಾತ್ರಿ ಹಾಕೋದು ಅಡ್ಡಿ ಹಾಕಲ್ಲ. ಯಾರಿಗಂತ ಹಿಡಿದ್ರೆ ಮೇಡಮ್ ಎಲ್ಲ ಮನೆಯವರೆಲ್ಲ ಎತ್ಕೊಂಡು ಬಂದು ಹಾಕ್ತಾರೆ. ಎಜುಕೇಟ್ ಮಾಡಬೇಕು. ಈಗ ಮಾಡೋ ಟ್ರೈನ್ ಇದೇ ಪರಿಸ್ಥಿತಿ ಇದ್ರೆ ನಾವು ನಿಮ್ಮ ಮೇಲೆ ಆಕ್ಷನ್ ತಗೋಬೇಕು. ಮೆಂಬರ್ ಎಲ್ಲ ಹೇಳಕ್ಕಾಗಲ್ಲ ಗಟ್ಟಿಯಾಗಿ, ಯಾಕಂದ್ರೆ ವೋಟರ್ಸ್ ಏನ್ ಅನ್ಕೋತಾರೆ, ನನ್ನ ಮುಂದೆ ಮಾತಾಡ್ತಾರೆ, ಜನಗಳನ್ನೇನ್ ಮಾತಾಡಲ್ಲ. ಜನನ್ ಮಾತಾಡಿದ್ರೆ ಯಾರು ಕಸ ಹಾಕ್ತಾ ಇರ್ತಾರೆ. ಈಗ ಹಾಕೋ ಡ್ರೈನ್ ನ ಶುದ್ಧವಾಗಿ ಇಟ್ಕೊಳ್ಳೋದು ನಿಮ್ದು ಜವಾಬ್ದಾರಿ, ಅವ್ರದ್ದು ಜವಾಬ್ದಾರಿ. ಪದೇ ಪದೇ ನಾನು ಓಡಾಡುವಾಗ ದಾರಿ ಚೆನ್ನಾಗಿಲ್ಲ ಅಂದ್ರೂ ರೋಡ್ ಹಾಕಿದ್ದೀನಿ. ಇವಾಗ ಕಾಲುವೆ ಎಲ್ಲ ಮುಚ್ಚೋಗಿದೆ, 15 ವರ್ಷದ್ದು ಅಂತ ಈಗ ಮಾತಾಡ್ತಿದ್ದಾರೆ. ಡ್ರೈನು ಮಾಡ್ಕೊಡ್ತೀನಿ, ಆದ್ರೆ ನೀವೇ ಜವಾಬ್ದಾರಿ. ಪಂಚಾಯತಿ ಇದೆಯಾ ಡ್ರೈನ್ ಎಲ್ಲ ಡ್ರೈನ್ ಇದೆಯಾ ಇಲ್ಲ. ಹೌದು ಮೇಡಮ್. ಮೇಡಮ್ ಅಲ್ಲಿಂದ ಕೂಡ ಆ ಕಡೆ ಈ ಕಡೆಯಿಂದ ಮೊದಲು ಹೇಳ್ತಾನೆ ಇದ್ದಾರೆ ಯಾರು ಇದನ್ನ ಮೇಡಮ್ ಬೇಕಾದ್ರೆ ಸ್ವಲ್ಪ ಆಗುದು ನೋಡಿ. ಫುಲ್ ಎಲ್ಲ ಬ್ಲಾಕ್ ಆಗುತ್ತೆ ಸ್ವಲ್ಪ ಆಗುದು ನೋಡಿ. ಒಂದು ಚೂರು ಕೂಡ ಓಪನ್ ಇಲ್ಲ ಮೇಡಮ್. ಇದರ ಜಾಗನೇ ಇಲ್ಲ. ಪಂಚಾಯತಿಯಿಂದ ಇದಿತ್ತು, ನಿಮ್ದು ಡ್ರೈನ್ ಇತ್ತು, ಅದನ್ನ ನೀವು ಸರಿಯಾಗಿ ಮೇಂಟೈನ್ ಮಾಡ್ಕೊಂಡಿಲ್ಲ ಮೇಡಮ್. ಚರಂಡಿ ಆಗದ್ರಿಂದ ಒಂದು ಸರಿನೂ ಕ್ಲೀನ್ ಮಾಡಿದೆ ಮೇಡಮ್. 1 ನಿಮಿಷ. ಇದು ಹೆಣ್ಣಪ್ಪ ಸರ್ PWD ನಾನು ಸ್ಟೇಟ್ ಹೈವೇ ಮಾಡುವಾಗ ಬೇತಮಂಗಲದಿಂದ ಕ್ಯಾಸಂಬಳ್ಳಿಗೆ ಹೈವೇ ಕನೆಕ್ಟಿವಿಟಿ ಮಾಡುವಾಗ ಫಸ್ಟ್ ಇಲ್ಲಿ ಬಂದಾಗ ವ್ಯಾಪಾರಿಗಳೆಂದರೆ ಮೀಡಿಯಾಗೆ ಹೋಗೋದು ಅಷ್ಟೇ ಗೊತ್ತಿರುತ್ತೆ. ಅವರು ಅಂಗಡಿಗಳ ಮುಂದೆ ಡ್ರೈನ್ಸಲ್ಲಿ ಇಲ್ಲಿ ಎಷ್ಟು ಚಿಕನ್ ವೇಸ್ಟ್ನ ಎಲ್ಲ ಹಾಕ್ತಾರೆ ಅಂತ ಅಬ್ಸರ್ವ್ ಮಾಡಿ. ವ್ಯಾಪಾರಿಗಳು ಅವರು ಅಂಗಡಿದು ವೇಸ್ಟ್ ಎಲ್ಲ ಎಲ್ಲ ಹಾಕ್ತಾರೆ ಅಂತ ನೋಡಿ. ಅವ್ರ ಮನೆ ನೀಟಾಗಿರ್ಬೇಕು, ಅವ್ರ ಮನೆ ಮುಂದೆ ನೀಟಾಗಿರ್ಬೇಕು. ಆದರೆ ಎಲ್ಲಿ ಡ್ರೈನ್ ಇದೆ? ಪಂಚಾಯತಿಯಿಂದ ಈ 10 ವರ್ಷದಲ್ಲಿ ಡ್ರೈನ್ ಮಾಡಿಸ್ಕೊಂಡಿದ್ದಾರೆ. ಇಲ್ಲಿರೋ ಸ್ಥಳೀಯರು ಮೇಂಟೈನ್ ಮಾಡ್ತಾ ಇದ್ದಾರೆ. ನನ್ನ ಜವಾಬ್ದಾರಿ ರೋಡ್ ಹಾಕಬೇಕಾಯ್ತು. ರೋಡ್ ಜೊತೆ 400 ಮೀಟರ್ಸ್ 430 ಮೀಟರ್ಸ್ ಡ್ರೈನು ಮಾಡ್ಕೊಂಡಿದ್ದೀವಿ. ಯಾಕಂದರೆ ಇದು PWD ರೋಡ್.
PWD ರೋಡ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಇದು ಬೇತ್ಮಂಗ್ಲ ಟೌನಿಂದ ಕ್ಯಾಸಂಬಳ್ಳಿಗೆ ಹೋಗೋ ದಾರಿಯಲ್ಲಿ ಟೋಟಲ್ 900 ಮೀಟರ್ಸ್ ಅಷ್ಟು ಡ್ರೈನ್ನ ಮಾಡ್ಕೊಂಡಿದ್ದೀವಿ. ಎಕ್ಸ್ಪ್ರೆಸ್ ಹೈವೇವರೆಗೂ ಕನೆಕ್ಟ್ ಆಗೋವರೆಗೂ ಡ್ರೈನ್ ಮಾಡ್ಕೊಂಡಿದ್ದೀವಿ. ಮಾರ್ಕಿಂಗ್ ಮಾಡಿರಲಿಲ್ಲ, ಅದಕ್ಕೆ ಸ್ವಲ್ಪ ನಿಧಾನ ಆಯಿತು. ರೋಡ್ ಮಾಡಿದ್ದಾರೆ, ಡ್ರೈನು ಮಾಡ್ಕೊಂಡಿಲ್ಲ. ಈಗ ಡ್ರೈನ್ ಮಾಡ್ಕೋತಾರೆ. ಆದರೆ ಇಲ್ಲಿನ ಸ್ಥಳೀಯವಾಗಿ ಏನು ಸಮಸ್ಯೆ ಆಗಿದೆ ಅಂದರೆ, ಇಷ್ಟು ವರ್ಷಗಳ ಕಾಲ ಪಂಚಾಯತಿದು ಇದಿದ್ರೆ, ಕಾಲುವೆ ಇದ್ದರೆ ಅಥವಾ ಡ್ರೈನ್ ಇದ್ದರೆ ಅದನ್ನು ಸರಿಯಾದ ರೀತಿ ವ್ಯವಸ್ಥಿತವಾಗಿ ಮೇಂಟೈನ್ ಮಾಡ್ಕೊಂಡಿದ್ದೆ ಇಲ್ಲ. ಪ್ರತಿ ಅಂಗಡಿ ನೀಟಾಗಿರೋ ಕಸ ಎಲ್ಲ ಎತ್ಕೊಂಡ್ಬಂದು ಡ್ರೈನಲ್ಲೇ ಎಲ್ಲೆಲ್ಲಿ ನಾನಿವತ್ತು KGF ಇಂದ ಅದನ್ನೇ ನೋಡ್ಕೊಂಡು ಬರ್ತಾ ಇದ್ದೀನಿ. ಮಳೆ ಬರುತ್ತೆ, ಇದೆಲ್ಲ ಕ್ಲೀನ್ ಮಾಡಿಸ್ಬೇಕು ಅಂತ ಏನು ಕೆಲಸ ಮಾಡ್ತೀವಿ. ಎಲ್ಲೆಲ್ಲಿ ಅಂಗಡಿಗಳಿದಾವೆ, ಎಲ್ಲೆಲ್ಲಿ ವ್ಯಾಪಾರ ಮಾಡ್ತಾರೆ, ಅವರು ಎಲ್ಲ ಅಂಗಡಿ ವೇಸ್ಟ್ನು ಕೂಡ ಕಸಕ್ಕೆ ಹಾಕಲ್ಲ, ಡ್ರೈನಲ್ಲೇ ಹಾಕ್ತಾರೆ. ಮತ್ತೆ ನೀರೇನಾದರೂ ತುಂಬೋಗಿ ಅಂಗಡಿಗೋ ಮನೆಗೋ ನುಗ್ಗಿದ್ರೆ ಬರ್ತಾರೆ ಮೀಡಿಯಾ ಮುಂದೆ ಮಾತಾಡೋದಕ್ಕೆ. ಯಾವಾಗಲೂ ಅದನ್ನು ಅಬ್ಸರ್ವ್ ಮಾಡಿ, ತುಂಬ ಓವರ್ ಸ್ಮಾರ್ಟ್ ಆಗಿ. ಆದರೆ ಅವ್ರದ್ದು ತಪ್ಪು ಅಂತಲ್ಲ, ಎಲ್ಲರೂ ಅದೇ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಈಗ ರೋಡು ನೀಟಾಗಿ ಇಟ್ಕೊಳ್ಳಿ. ನಿಮ್ಗೆ ಇದನ್ನು ಇವಾಗ ನಾವು PWD ಡ್ರೈನ್ ಮಾಡ್ತೀವಿ, ಅದಕ್ಕೆ ಸ್ಲ್ಯಾಬ್ಸು ಹಾಕ್ತೀವಿ ಅನ್ಸುತ್ತೆ. ಎಲ್ಲೊಬ್ರು ಇಂಜಿನಿಯರ್ ಏನಾದರೂ ಪ್ರಾವಿಷನ್ ಮಾಡ್ಕೊಳ್ಳಿ. ಕವರಿಂಗ್ ಇದೆಯಾ? ಅಂದರೆ ರೋಡ್ ಕನೆಕ್ಟಿವಿಟಿ ಅದು ಮಾತ್ರ ಇರುತ್ತೆ, ಎಲ್ಲ ಅಲ್ಲ. ಓಪನ್ ಡ್ರೈನ್ ಏನೋ ಇದನ್ನು PWD ನಾರ್ಮ್ಸ್ ಪ್ರಕಾರ ಇದೊಂದು ಹೈವೇ ಆಗುತ್ತೆ. ಹೈವೇಗೆ ಆ ಕಡೆ ಈ ಕಡೆ ಕನೆಕ್ಟಿಂಗ್ ಆಗಿ ಡ್ರೈನ್ ಮಳೆ ನೀರು ಹೋಗಲಿಕ್ಕೆ ಪ್ರಾವಿಷನ್ ಮಾಡಿದ್ದೀವಿ. ಮತ್ತು ಅದು ಓಪನ್ನೇ ಇರುತ್ತೆ. ಪಂಚಾಯತಿನ ಮೇಂಟೈನ್ ಮಾಡಿ ಅಂತ ಹೇಳ್ಬೋದು. ಇವತ್ತವರೆಗೂ ನಾನು ನೀವು ಆ ಕಡೆ ಈ ಕಡೆ ನೋಡ್ತಾ ಇದ್ದೀವಿ. ಎಲ್ಲಾದರೂ ಕಾಲುವೆ ಕಾಣ್ತಾ ಇದೆಯಾ? ಮುಚ್ಚಾಕಿದ್ದಾರೆ. ಮನೆ ಕಟ್ಟೋಗೋ, ಕಾಂಪೌಂಡ್ ಕಟ್ಟೋಗೋ, ಅಂಗಡಿ ಎಕ್ಸ್ಟೆಂಡ್ ಮಾಡೋಗೋ ಎಲ್ಲರ ಕಡೆಯಿಂದನೂ ತಪ್ಪಾಗಿದೆ. ಪಂಚಾಯತಿ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂದರೆ ತೆಗಿಲಿ ಯಾರಾದರೂ ಮುಂದೆ. ಅಂಗಡಿಯವರಲ್ಲಿ ಮೆಕ್ಯಾನಿಕ್ ಶಾಪ್ ಇದೆ, ಅಲ್ಲಿ ಮುಂದೆ ಅವರು ಇದು ಮಾಡಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ನೋಡಿ. ಒಬ್ಬರದೇ ತಪ್ಪಂತ ಬ್ಲೇಮ್ ಮಾಡಿದಾಗ ಅರ್ಥ ಇಲ್ಲ. ಪಂಚಾಯತಿ ಕಲ್ಲು ತೆಗೆದು ಕ್ಲೀನ್ ಮಾಡಿಲ್ಲ ಅಂತಂದಾಗ ಅರ್ಥ ಇಲ್ಲ. ಇಷ್ಟು ವರ್ಷವೂ ಒತ್ತುವರಿ ಆದಾಗ, ಅಂಗಡಿ ಮುಂದೆ ಎಕ್ಸ್ಟೆಂಡ್ ಮಾಡ್ಕೊಂಡಾಗ ಇದನ್ನು ಸರಿಯಾದ ರೀತಿ ವ್ಯವಸ್ಥಿತವಾಗಿ ಮೇಂಟೈನ್ ಮಾಡಿಲ್ಲ. ಇವಾಗ ಇದು ಕನೆಕ್ಟಿಂಗ್ ರೋಡ್, ಸ್ಕೂಲು, ಕಾಲೇಜು, ಬೇತ್ಮಂಗ್ಲ ಟೌನ್ಗೆ ಬರೋರು ಆ ಕಡೆಯಿಂದ ಈ ಕಡೆ 7-8 ಪಂಚಾಯತಿಗೆ ಕನೆಕ್ಟಿಂಗ್ ರೋಡ್ ಆಗಿದೆ. ಅದಕ್ಕೆ ಇದು ಬರೀ ವಿಲೇಜ್ ರೋಡ್ ಆಗಿ ಉಳ್ಕೊಂಡಿಲ್ಲ, ಇದು PWD ರೋಡ್ ಆಗಿದೆ. ಅದಕ್ಕೆ ಎಲ್ಲಿಂದ ಎಲ್ಲಿವರೆಗೂ ಅಂಗಡಿಗಳಿದಾವೆ ಅಲ್ಲಿವರೆಗೂ ನಾವು ಡ್ರೈನ್ನ ಪ್ರಾವಿಷನ್ ಮಾಡಿದ್ವಿ. ಮಾರ್ಕಿಂಗ್ ಮಾಡಿ ಅವರಿಗೆ ಇನ್ಫಾರ್ಮ್ ಕೂಡ ಮಾಡಿದ್ದಾರೆ. ಕೆಲಸ ಮಾಡೋದು ಒಂದೇ ಬಾಕಿ ಇರುತ್ತೆ. ಕೆಲಸ ಮಾಡಿದ್ಮೇಲೆ ಮತ್ತೆ ಇವ್ರು ಕಸ ಹಾಕಲ್ಲ ಅಂತ ಒಪ್ಕೊಳ್ಳಿ ನೋಡೋಣ. ಎಲ್ಲ ಅಂಗಡಿಗಳವರು ಪಂಚಾಯತಿಗೆ ಹೇಳಿ ನೀಟಾಗಿ ಇಟ್ಕೋತೀವಿ ಅಂತ ಹೇಳಿ ನೋಡೋಣ. 1 ಕೋಟಿದಲ್ಲ, 2-3 ಕೋಟಿ ರೋಡ್ ತರ್ತೀವಿ. ರೋಡ್ ಹಾಕಿದ ತಕ್ಷಣ ಮರ್ತೋಗ್ತಾರೆ ತಕ್ಷಣ. ಮಳೆ ಬಂದಾಗ ಅಷ್ಟೇ ಜ್ಞಾಪಕ ಬರುತ್ತೆ. ಯಾರು ತಪ್ಪು ಅಂತಲ್ಲ, ಎಲ್ಲಾರ್ಗೂ ತಪ್ಪಿದೆ. ಕೆಲಸ ಮಾಡದೇ ಇರೋರದೇ ಅಲ್ಲ, ಯಾರ್ಯಾರು ಕಸ ಹಾಕಿರ್ತಾರೋ ಅವ್ರದ್ದೆಲ್ಲ ತಪ್ಪು. ಒಂದು ನಗರನ ನೀಟಾಗಿ ಇಟ್ಕೋಬೇಕಂದ್ರೆ ಪ್ರತಿಯೊಬ್ಬ ವ್ಯಾಪಾರಿದು, ಅಲ್ಲಿರೋ ಸ್ಥಳೀಯರದು, ಜೊತೆಯಲ್ಲಿ ಪಂಚಾಯತಿಯವ್ರದ್ದು, 3 ಜನದ್ದು ಜವಾಬ್ದಾರಿ ಆಗುತ್ತೆ. ಪಂಚಾಯತಿಯವ್ರನ್ನ ಬೈಯೋಣ ಯಾಕೆ ಮೇಂಟೈನ್ ಮಾಡಿಲ್ಲ ಅಂತ. ಆದರೆ ನೀಟಾಗಿ ಇಟ್ಕೊಳ್ಳೋವಂಥ ಜವಾಬ್ದಾರಿ ಬಂದಾಗ ಸ್ಥಳೀಯವಾಗಿರೋ ವ್ಯಾಪಾರಿಗೂ ಆಗಿರುತ್ತೆ, ಯಾರು ಮನೆ ಎಲ್ಲ ಇರುತ್ತೆ ಅವರು ಕೂಡ ನೀಟಾಗಿ ಇಟ್ಕೊಳ್ಳೋವಂಥದ್ದು ಮಾಡಿದಾಗೇ ಇವೆಲ್ಲ ನಾವು ಸುಧಾರಣೆ ಮಾಡೋಕ್ಕಾಗುತ್ತೆ. ಒಬ್ಬರನ್ನ ನಾವು ಮಾಧ್ಯಮದ ಮುಂದೆ ಬಂದು ಬೈಯೋದ್ರಿಂದ ಏನೂ ಬದಲಾವಣೆ ತರೋಕ್ಕಾಗಲ್ಲ. ಬರುತ್ತೆ ಅನುದಾನ, ಅವ್ರಿಗೂ ಇಷ್ಟ ಬಂದಂಗೆ ಕೆಲಸ ಮಾಡೋಕ್ಕೆ ಯಾರನ್ನೂ ಬಿಟ್ಟಿಲ್ಲ. ರೋಡ್ ಆಗಲಿ ಡ್ರೈನ್ ಆಗಲಿ ಯಾರನ್ನೂ ನಾವು ಬಿಟ್ಟಿಲ್ಲ, ಕೆಲಸನೇ ತೊಗೊಂಡಿದ್ದೀವಿ. ಆದರೆ ಇವ್ರು ತೋರಿಸೋ ಥರ, ಇವ್ರು ಹೇಳೋ ಥರ ಇಲ್ಲಿ ನಡೆದಿಲ್ಲ. ನಾನು ಆ ಕಡೆನೂ ಕಾಲುವೆ ಕಾಣ್ತಾ ಇಲ್ಲ, ಎಲ್ಲಿ ಕಾಣ್ತಾ ಇದೆ ನನಗೆ ತೋರಿಸಿ. ಚರಂಡಿ ತೋರಿಸು ನೀನು. ಇದೆ ಮೇಡಮ್, ಚರಂಡಿ ಇದೆ. ಅದು ಯಾವ್ದು ತೋರಿಸು? ಇಲ್ಲಿದೆ ಮೇಡಮ್ ಚರಂಡಿ ನೋಡಿ. ಇಲ್ವಾ ನನ್ನ ಮೇಲೆ ಆಡಿ ಅಂತೀರಾ ಇಲ್ವಾ? ನಿಲ್ಲಿಸ್ತೀರಾ ಇಲ್ವಾ? ಈ ರೋಡ್ ಹಿಂಗಿದೆ ಹೆಂಗಿರೋದು ಅಂತ ಹೇಳ್ತೀರಾ ಇಲ್ವಾ? ಎಷ್ಟು ಸತಿ ಕೇಳಿದಾರೆ, ದೂರ ಬರ್ತಾ ಇದೆ, ಯಾವಾಗ ಇಮಿಡಿಯೇಟ್ ಆಗಿ ರೋಡ್ ಮಾಡಿ ಅಂತ ಎಷ್ಟು ಸತಿ ಕೇಳಿದ್ರು. ಇದನ್ನೂ ಅಷ್ಟೇ ಜವಾಬ್ದಾರಿಯಾಗಿ, ನನ್ನ ಹೆಂಗೆ ಜವಾಬ್ದಾರಿಯಾಗಿ ಕೆಲಸ ಕೇಳ್ತೀರಾ ಅದೇ ಥರ ನಿಮ್ಮ ಜವಾಬ್ದಾರಿ, ನಿಮ್ಮ ರೋಡು, ನಿಮ್ಮ ಕಾಲುವೆ ಮಾಡಿದ್ಮೇಲೆ ಮೇಂಟೈನ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಯಾರ ಮೇಲೆ ದೂರ ಹೇಳ್ಕೊಂಡು ಪಂಚಾಯತಿಯವ್ರನ್ನ ಅವಾಗಿಂದ ಅವಾಗ ಕರೆದು ಕಸ ಹಾಕ್ಕೊಂಡು ಮತ್ತೆ ಮೇಂಟೈನ್ ಮಾಡ್ಕೊಂಡು ಹೇಳೋದು ನಿಮ್ಮದೇ ಜವಾಬ್ದಾರಿ. ರೋಡ್ ಜೊತೆಯಲ್ಲೇ ಅದು ಕೆಲಸ ಆಗಬೇಕಾಗಿತ್ತು. ಸ್ವಲ್ಪ ತಿಳಿಸಿ ನೋಟಿಸ್ ಕೊಟ್ಟು ಮಾಡಿ ಅಂತ ಸ್ಥಳೀಯವಾಗಿ ರಿಕ್ವೆಸ್ಟ್ ಮಾಡಿದ್ರು. ಏನೋ ಆ ಥರ ಅಂಗಡಿಗಳೇನೋ ಹೋಗಲ್ಲ. ಒಂದು ಅಂಗಡಿ ಏನೋ ಮಾರ್ಕೆಟ್ ಒಂದೇ ಒಂದು ಅಂಗಡಿ ಮಾರ್ಕೆಟ್ ಮಾಡಿದ್ದಾರೆ. ಅದು ಅವ್ರಿಗೆ ನೋಟಿಸ್ ಪೀರಿಯಡಲ್ಲಿ ತಿಳಿಸಿ ಎಲ್ಲ ಮಾಡಿದ್ರು. ಇಮಿಡಿಯೇಟಾಗಿ ಕೆಲಸ ಮಾಡಿ. ಎಷ್ಟು ಅನುದಾನ ಮೇಡಮ್ ಇದು? 2 ಕೋಟಿ ಅನುದಾನದಲ್ಲಿ ರೋಡು ಮತ್ತು ಟ್ರೈನು ಕಂಪ್ಲೀಟ್ ಅಲ್ಲಿವರೆಗೂ
800 ಮೀಟರ್ಸ್